ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜೂನ್ ತಿಂಗಳ ಮಿಥುನ ಹಾಗೆ ಕಟಕ ರಾಶಿಯವರ ಮಾಸದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮಿಥುನ ರಾಶಿಯವ್ರಿಗೆ ಬಾಧೆಗಳಿಂದ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ತಿಂಗಳಾಗ್ತದೆ. ಕಟಕ ರಾಶಿಯವ್ರಿಗೆ ಯಾರ್ದು ಸಪೋರ್ಟ್ ಇಲ್ಲ ಗುರುಗಳೇ, ನಾನು ಒಂಟಿಯಾಗಿದ್ದೇನೆ, ಯಾರು ಸಪೋರ್ಟ್ ಮಾಡೋದಿಲ್ಲ, ನಾನಾ ರೀತಿಯಾದಂಥ ಸಮಸ್ಯೆಗಳು ನನ್ನ ಮೇಲೆ ಬರ್ತಲೇ ಇರುತ್ತೆ, ಅಪವಾದಗಳು ಬರುತ್ತೆ. ಅಫ್ಕೋರ್ಸ್ ನಾನು ಒಳ್ಳೆಯ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸಗಳು ಆಗ್ತಕ್ಕಂಥದ್ದೇ ಜಾಸ್ತಿ ಇದೆ. ನನಗೆ ಏನಾದರೂ ಈ ತಿಂಗಳು ಬದಲಾವಣೆ ಇದೆಯಾ? ಇವೆರಡು ರಾಶಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ದ ಮೋಸ್ಟ್ ಬ್ಯೂಟಿಫುಲ್ ಮಂತ್. ಒಂದು ತಿಳ್ಕೊಳ್ಳಿ, ನಿಮಗೆ ನಾನು ಈಗಾಗಲೇ ಹೇಳಿದಾಗೆ ಬಲಗಳನ್ನು ವೃದ್ಧಿ ಮಾಡತಕ್ಕಂಥದ್ದು, ಸಮಸ್ಯೆಗಳನ್ನು ಏನೇ ಬಂದರೂ ಕೂಡ ಅದನ್ನು ಹೋಲ್ಡ್ ಮಾಡ್ತಕ್ಕಂಥದ್ದು ಕೇಪಬಿಲಿಟಿ, ಆ ಡೆನ್ಸಿಟಿ, ಹಾಗೆ ಶಕ್ತಿ ಇರ್ತಕ್ಕಂಥದ್ದು ಗುರುವಿಗೆ ತಕ್ಕೆ. ಅದೇ ಗುರು ಜೂನ್ 2ಕ್ಕೆ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ. ಎಕ್ಸ್ಪೆಷಲಿ ಮಿಥುನ ಕಟಕ ರಾಶಿಯವರು ನೋಡಿ, ಸಂಕಷ್ಟಗಳು ಬರಬಾರ್ದು ಅಂತ ಇಲ್ಲ, ನಿಮಗೆ ಸುವರ್ಣ ಯುಗವಾಗ್ತದೆ, ಅದ್ಭುತವಾಗಿರ್ತಕ್ಕಂಥ ಫಲಗಳು ಬರುತ್ತೆ, ಎಕ್ಸೆಟ್ರಾ 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 ಹೇಳೋದಕ್ಕಿಂತ ಸೊ ಗುರುವಿನ ಒಂದು ಬಲ ಸಿಕ್ಕಾಗ ಅಟ್ಲೀಸ್ಟ್ ಏನು ಬಂದರೂ ನೋಡೋಣ ಬಿಡಪ್ಪ, ತೊಂದರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಾಲ ಇದೆ, ಸಾಲಗಾರರು ಅತಿಯಾದಂಥ ಕಿರುಕುಳಗಳನ್ನು ನನಗೆ ಕೊಡ್ತಾ ಇದ್ದಾರೆ, ಗುರುಬಲ ಬಂದರೆ ಏನಾಗುತ್ತೆ, ಸಾಲ ತೀರುತ್ತಾ? ಜಸ್ಟ್ ಒಂದು ಪ್ರೊಟೆಕ್ಷನ್ಸ್, ಸಾಲಗಾರ ಸಮಾಧಾನ ಆಗ್ಬೋದು, ಅಥವಾ ಸಾಲ ತೀರಿಸ್ತಕ್ಕಂಥ ಆದಿಗಳು ನಿರ್ಮಾಣವಾಗುತ್ತೆ. ದಿಸ್ ಈಸ್ ದ ಬಲ, ಗುರುಬಲ. ಇದೇ ಬಲ ಅನ್ನೋದು. ಗುರುಬಲ ಅಂದಕ್ಕೆ ನಮ್ಮ ಎಲ್ಲರಲ್ಲಿ ಹೇಳ್ತಾರೆ ಕೆಲವರು, ಗುರು ಬಲ ಇಲ್ಲ ಮದುವೆ ಆಗಲ್ಲ, ಗುರುಬಲ ಇಲ್ಲ ಮಕ್ಕಳಾಗಲ್ಲ, ಗುರುಬಲ ಇಲ್ಲಮ್ಮ ಈ ಹೆಸರಿಗೆ ಇಟ್ಕೊಳ್ಳಿ ಗುರುಬಲ ಬರುತ್ತೆ. ನಿಜವಾಗ್ಲೂ ಇದು ಜ್ಯೋತಿಷ್ಯಕ್ಕೆ ಅವಮಾನವನ್ನು ಮಾಡ್ತಕ್ಕಂಥ ಕಾರ್ಯಗಳನ್ನು ಕೆಲವೊಂದು ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಎನ್ ಗುಡ್. ಸನ್ಮಾರ್ಗವನ್ನು ಕೊಡಬೇಕು. ಗುರು ಅಂದರೆ ಏನು? ಗುರು ಬೃಹಸ್ಪತಿ ಹರ ಮುನಿದರು ಗುರು ಕಾಯುವನು. ಇದೇ ತತ್ವ, ಬೇರೆ ಏನು ತತ್ವ ಇಲ್ಲ. ನೀವು ಮಾಡಬಾರ್ದು ಮಾಡಿಬಿಟ್ರೆ ಗುರು ಕಾಪಾಡ್ಬಿಡ್ತದ? ನೋ ವೇ, ಇದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಮಿಥುನ ಹಾಗೆ ಕಟಕಗಳಿಗೆ ಈ ಒಂದು ಜೂನ್ ತಿಂಗಳ ಮಾಸ ಹೇಗಿರ್ತದೆ? ಏನಾದರೂ ಬದಲಾವಣೆ ಅಪೇಕ್ಷೆಯಾಗಿ ಬರ್ತದಾ? ಗುರುಬಲದೊಂದಿಗೆ ಮಿಥುನ ರಾಶಿಯವ್ರಿಗೆ ಧನ, ಕುಟುಂಬ, ನೆಮ್ಮದಿ ಸಿಗುತ್ತಾ? ಮ್ಯಾಕ್ಸಿಮಮ್ ನಿಮಗೆ ಕಂಪ್ಲೀಟ್ ಚಿತ್ರಣವನ್ನು ಕೊಡ್ತಾರೆ. ನೋಡಿ, ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬರ್ತೀನಿ. ನೋಡಿ, ಗುರು 2ನೇ ತಾರೀಕು ಮಿಥುನ ರಾಶಿಯಿಂದ ಉಚ್ಚರಾಶಿ ಕಟಕಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅದೇ ರೀತಿಯಾಗಿ 9ನೇ ತಾರೀಕು ನಷ್ಟಾಧಿಪತಿ ಕೂಡ ಧನಸ್ಥಾನಕ್ಕೆ ಬರುತ್ತೆ, ಗುರು ಶುಕ್ರ ಸಂಯೋಗ. ಹಾಗೆ 21ಕ್ಕೆ ಕುಜ ನಷ್ಟಕ್ಕೆ ಬರುತ್ತೆ. ಇಲ್ಲಿ ನೋಡ್ಕೋಬೇಕು ನೀವು ಏನು ಮಾಡಬೇಕು ಅಂತ. ಅದೇ ರೀತಿಯಾಗಿ 16ನೇ ತಾರೀಕು ಸೂರ್ಯ ಸ್ವಸ್ಥಾನ ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ವೃಷಭ ರಾಶಿಯಿಂದ. ಇದು ಬದಲಾವಣೆಗೆ ಸಮಯ ಪ್ರೇರೇಪಿತ. ಕೊನೆಯ ಭಾಗದಲ್ಲಿ ಬುಧ ಲಗ್ನದಲ್ಲೇ ಇದ್ದಾನೆ. ತದನಂತರದಲ್ಲಿ ಕೊನೆಯ ಭಾಗದಲ್ಲಿ ಬುಧ ಬದಲಾವಣೆಯನ್ನು ಮಿಥುನ ರಾಶಿಗೆ ಕೊಡುತ್ತೆ, ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಇಡೀ ಒಂದು ತಿಂಗಳ ಚಿತ್ರಣ ಹೇಗಿರುತ್ತೆ ನೋಡಿ. ತಿಂಗಳ ಮ್ಯಾಕ್ಸಿಮಮ್ ಮಿಥುನ ರಾಶಿಯವ್ರಿಗೆ ಮೊದಲನೇದಾಗಿ ತಾವು ಮಾಡ್ತಕ್ಕಂಥ ಕಾರ್ಯಗಳಿಗೆ ಹಣ ಇರಲಿಲ್ಲ, ಹಣಕಾಸಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ, ಕುಟುಂಬದ ಸಪೋರ್ಟ್ಸ್ ಇರಲಿಲ್ಲ, ನನಗೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಬುದ್ಧಿನೇ ಇರಲಿಲ್ಲ ಗುರುಗಳೇ ಅಂತಕ್ಕಂಥವ್ರು, ಏನೋ ನನಗೆ ಎಲ್ಲ ಅಟ್ಲೀಸ್ಟ್ ಎಲ್ಲರೂ ಕೈ ಕೊಟ್ಬಿಟ್ರು, ಹಾಗೆ ಹೀಗೆ ಏನೇನೋ ಯೋಚನೆಗಳು ಬಂದಿರತಕ್ಕಂಥ ಮಿಥುನ ರಾಶಿಯವ್ರಿಗೆ ಖಂಡಿತ ಜೂನ್ ತಿಂಗಳು ಸಕಲ ಸೌಲಭ್ಯವನ್ನು ಕೊಡುತ್ತೆ. ನಾನಾ ರೀತಿಯಾದ ವ್ಯಾಧಿಗಳನ್ನು ದೂರ ಮಾಡೋದು ಸತ್ಯವಾಗ್ತದೆ. ಹಣಕಾಸು ವಹಿವಾಟು, ವ್ಯಾಪಾರ, ಸಂಗಾತಿಯೊಟ್ಟಿಗಿನ ಬಾಂಧವ್ಯ 200% ಖಂಡಿತ ಬರ್ತದೆ. ಮಿಥುನ ರಾಶಿ ಈ ತಿಂಗಳು ಭಾಳ ವಿಶೇಷತೆ, ಅಧಿಕಾರದಲ್ಲಿ ವಿಶೇಷತೆಯನ್ನು ಕೊಡುತ್ತೆ. ಡಬಲ್ ಪ್ರಮೋಷನ್ ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ಕೊಡುತ್ತೆ. ಜೊತೆಗೆ ಮಿಥುನ ರಾಶಿಯವರಿಗೆ ಮಕ್ಕಳಿಂದಲೂ ಕೂಡ ಶುಭ ಫಲಪ್ರಾಪ್ತಿಯಾಗೋದು ಸತ್ಯ. ಭಾಳ ವಿಶೇಷತೆ, ಒಳ್ಳೆ ಕ್ರಿಯೇಟಿವ್, ಪ್ರೀತಿಸೋರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು, ರಾಜಕೀಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸಮಯ. ನೋಡಿ, ಸೂರ್ಯ
ತೃತೀಯಾಧಿಪತಿ ನಷ್ಟಸ್ಥಾನದಲ್ಲಿತ್ತು, ಮಾತುಕತೆಯಲ್ಲಿ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಈ ತಿಂಗಳ ಮಧ್ಯಭಾಗದಿಂದ ಕೂಡ ಸೂರ್ಯ ಪ್ರಬಲತೆ ಆಗುತ್ತೆ. ಲಗ್ನದಲ್ಲೇ ಬುಧ ಸೂರ್ಯ ಬುಧಾದಿತ್ಯ ಯೋಗ ಭಾಳ ವಿಶೇಷತೆಯನ್ನು ಕೊಡುತ್ತೆ. ನಷ್ಟಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕುಟುಂಬ ಸ್ಥಾನಕ್ಕೆ ಇದ್ದಿದ್ದು ಅದ್ಭುತವಾಗಿರ್ತಕ್ಕಂಥ ಕುಟುಂಬ ಸೌಖ್ಯ, ಹಾಗೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಸೌಖ್ಯ ಎಲ್ಲವನ್ನ ಕೊಡುತ್ತೆ. ಮ್ಯಾಕ್ಸಿಮಮ್ ವಾಹನ ಖರೀದಿ, ಯೋಗ ಭಾಗ್ಯಗಳು, ಐಷಾರಾಮಿ ಜೀವನಕ್ಕೆ ವಿಶೇಷತೆ, ಹಾಗೆ ನೀವು ಸಾಧ್ಯವಾದಷ್ಟು ಕೂಡ ಒಂದಷ್ಟು ಸ್ಥಳಗಳನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ಕೊಡ್ತದೆ. ಹಾಗೆ ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಶಂಸೆ. ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ 21ನೇ ತಾರೀಕು ಕುಜ 12ರ ಸ್ಥಾನಕ್ಕೆ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಸಮಸ್ಯೆಗಳು ಕಾಣಿಸ್ತದೆ. ಕುಜ 12ರ ಸ್ಥಾನಕ್ಕೆ ಬಂದಾಗ ಇಲ್ಲಿ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಅದರಲ್ಲೂ ಕೂಡ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಏಕೈಕವಾಗಿ ಮಾಡ್ತಕ್ಕಂಥ ಕಾರ್ಯವೇನು? ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳ್ಳೋದಾದರೆ, ನೀವು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಜೂನ್ 1ನೇ ತಾರೀಕಿಂದ ಪಠಣೆಯನ್ನು ಮಾಡೋದು ಮರಿಬೇಡಿ. ಓನ್ಲಿ ದ ರೆಮಿಡೀಸ್ ಅಂದರೆ ಇದೊಂದು ರೆಮಿಡೀಸ್ ನಿಮಗೆ ಪರಿಹಾರ, ನಿಮಗೆ ಅತ್ಯಂತ ಶುಭವನ್ನು ಕೊಡುತ್ತೆ. ಆರೋಗ್ಯ ಅಥವಾ ನೆಸಸರಿಯಾಗಿ ಪೊಲೀಸ್ ಸ್ಟೇಷನ್ ಅಳೆದಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಈಗಿಂದ ನೀವು ಈ ಕಾರ್ಯಗಳನ್ನು ಮಾಡ್ತಾ ಬಂದರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ, ಅದರಲ್ಲಿ ಡೌಟೇ ಬೇಡ. ಬಟ್ ಗುರುವಿನ ಬಲ ಸಿಗೋದ್ರಿಂದ ಸಮಸ್ಯೆಗಳು ಬಂದರೂ ಸಹಿತವಾಗಿ ನೀವು ಅದನ್ನು ಕಾಪಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ, ತೊಂದರೆ ಇಲ್ಲ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿದಿನ ಹನುಮಾನ್ ಚಾಲೀಸ ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕೊಡೋದ್ರಲ್ಲಿ ತೊಂದರೆ ಇಲ್ಲ. ವ್ಯಾಪಾರ, ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಕಾರ್ಯಗಳಲ್ಲಿ ಆಗಿರ್ಬೋದು, ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಈ ಕೇವಲ ಸರಳ ಸೂತ್ರ ನಿಮಗೆ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳು ಅಭಿವೃದ್ಧಿಯನ್ನು ತಂದುಕೊಡೋದ್ರಲ್ಲಿ ಡೌಟೇ ಇಲ್ಲ. ಇಷ್ಟು ಮಾಡ್ಕೊಳ್ಳಿ ಸರ್. ಹಾಗೆ ಕಟಕ ರಾಶಿಯವರಿಗೆ ಬರೋಣ. ಕಟಕ ರಾಶಿಯವ್ರಿಗೆ ಏನಾದರೂ ವಿಶೇಷತೆ ಇದೆಯಾ? ಅಟ್ಲೀಸ್ಟ್ ಗುರುಗಳೇ, ನನ್ನಲ್ಲಿ ಯಾರ ಮಾತು ಕೇಳಿದ್ರು ನನ್ನ ಎಲ್ಲ ವಿರೋಧಿಗಳಾಗರು, ಸುಮ್ಮನೆ ಅನ್ನೆಸಸರಿಯಾಗಿ ಬ್ಲೇಮ್ ಬರ್ತಾ ಇತ್ತು ಅಂತಕ್ಕಂಥವ್ರಿಗೆ ಏನಾದರೂ ಶುಭ ಫಲ ಪ್ರಾಪ್ತಿಯಾಗುತ್ತಾ? ನನ್ನ ತಂದೆಯೊಟ್ಟಿಗಿನ ಬಾಂಧವ್ಯ ಸರಿ ಇರಲಿಲ್ಲ ಗುರುಗಳೇ ಅಂತಕ್ಕಂಥವ್ರಾಗಿರ್ಬೋದು. ಅಫ್ಕೋರ್ಸ್ ನೋಡಿ, ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಬದಲಾವಣೆ ಉಚ್ಚ ರಾಶಿಗೆ ಬರುತ್ತೆ. ಒಂದು ಸಮಾಜದಲ್ಲಿ ಗೌರವಂತೂ ಸಿಗುತ್ತೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ 100% ಇರತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ಲಗ್ನದಲ್ಲೇ ಗುರುವಿನ ಒಂದು ಸಮ್ಮಿಲನ ಇರೋದ್ರಿಂದ ಯಾವುದೇ ನಷ್ಟ ಕಾರ್ಯಗಳು, ನಷ್ಟ ಸಮಸ್ಯೆಗಳು ಬಂದರೂ ಸಹಿತವಾಗಿ ಅದನ್ನು ಓಡಿಸ್ತಕ್ಕಂಥ ಶಕ್ತಿ ಬರ್ತದೆ ನಿಮ್ಮಲ್ಲಿ. ಬುಧ ನಷ್ಟದಲ್ಲಿದ್ದಾನೆ, ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ, ಇಡ್ತಕ್ಕಂಥ ಕಾರ್ಯಗಳೆಲ್ಲ ಕೂಡ ಅನ್ನೆಸಸರಿಯಾಗಿ ನಿಮಗೆ ಸಮಸ್ಯೆಗಳು ಬರ್ತಾಯಿತ್ತು. ಬಟ್ ಒನ್ ಥಿಂಗ್ ನೋಡಿ, 16 ಮಧ್ಯಭಾಗದವರೆಗೂ ಸಣ್ಣ ಪುಟ್ಟ ನಷ್ಟಗಳಿದ್ದರೂ ಕೂಡ ಕೊನೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಮೇಯ್ನ್ ಪಾಯಿಂಟು ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೋಬೇಕು. ಗುರುಬಲ ಒಂದೇ ಅಂತ ನೀವೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ. ಬಟ್ ಅಫ್ಕೋರ್ಸ್ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ಅಟ್ಲೀಸ್ಟ್ ನಾನು ಎದುರಿಸಬಲ್ಲೆ ಅಂತಕ್ಕಂಥ ಮನೋಭಾವತೆಯನ್ನು ಗುರು ತಂದುಕೊಡುತ್ತೆ. ಯಾವಾಗ ಗುರುವಿನ ಮಹತ್ವ, ಈ ಗ್ರಹಗಳ ಬದಲಾವಣೆ, ಹಾಗೆ ನೋಡಿ ಮಧ್ಯಭಾಗದಿಂದ ಸೂರ್ಯ ಕೂಡ ನಷ್ಟಕ್ಕೆ ಬರುತ್ತೆ. ಇಲ್ಲಿ ಏನಾಗ್ತದೆ, ನಷ್ಟಕ್ಕೆ ಬಂದ ಧನಾಧಿಪತಿ ನಷ್ಟ, ಇವೆಲ್ಲ ಸಂಪಾದನೆ ಎಲ್ಲ ಮಾಡಿರ್ತಕ್ಕಂಥದ್ದನ್ನು ಕುಟುಂಬಕ್ಕೋಸ್ಕರ ವಿನಿಯೋಗವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಆದರೆ ಗುರುವಿನ ಬಲದಿಂದ, ದೇವರ ಆಶೀರ್ವಾದದಿಂದ ಸುಸೂತ್ರವಾಗಿ ಕಾರ್ಯಗಳು ನಡೀತದೆ. ಧರ್ಮ ಪಾಲನೆಯನ್ನು ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶನಿ 9ರ ಸ್ಥಾನದಲ್ಲಿರೋದ್ರಿಂದ, ಗುರುವಿನ ದೃಷ್ಟಿ ಬರೋದ್ರಿಂದ ತಂದೆಯೊಟ್ಟಿಗಿನ ಸಹಕಾರ, ತಂದೆಯ ಒಂದು ಮಾರ್ಗದರ್ಶನದ ಮೇರೆಗೆ ಶುಭ ಪ್ರಾಪ್ತಿಯಾಗೋದು ಕಟಕ ರಾಶಿಯವರಿಗೆ. ಏನು ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಲೇಜಿನೆಸ್ ಇತ್ತು ಅಂತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಶುಭ ಫಲ, ಅಣ್ಣ ತಮ್ಮದರ ವಿಚಾರಗಳಲ್ಲಿ ಸಮಸ್ಯೆಗಳಿರ್ತಕ್ಕಂಥ ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಿಂದ ಚೂರು ಉತ್ತಮತೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಲಗ್ನಕ್ಕೆ ಬರ್ತಕ್ಕಂಥ ಗುರು ಎಲ್ಲವನ್ನು ಓಡಿಸ್ತಕ್ಕಂಥದ್ದು ಇರುತ್ತೆ ಅನ್ನೋದು ಕಟಕ ರಾಶಿಯವರಿಗೆ ಅಷ್ಟು ಉತ್ತಮತೆಯ ಒಂದು ಕೊಡೋದಿಲ್ಲ. ಈ ತಿಂಗಳು ಜೂನ್ ತಿಂಗಳು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕಾಲ. ಬಟ್ ಲಗ್ನದಲ್ಲಿ ಗುರು ಇರೋದ್ರಿಂದ ಒಂದು ಬಲ ಇರ್ತದೆ ನೋಡಿ. 6 ಮತ್ತು 9ರ ಅಧಿಪತಿ, ಭಾಗ್ಯಾಧಿಪತಿ ಸಹಿತವಾಗಿ ಲಗ್ನದಲ್ಲಿದ್ದಾಗ ಗುರುವಿನ ಅನುಗ್ರಹ ಸಿಗುತ್ತೆ. ಬಟ್ ಕಷ್ಟ ನಷ್ಟಗಳು ಖಂಡಿತ ಇರುತ್ತೆ. ಬಟ್ ಜಾಗರೂಕತೆ ಕೂಡ ಇರಬೇಕು. ಜೂನ್ ತಿಂಗಳು ಎಲ್ಲವನ್ನ
ಗೆಲ್ಬಹುದು ಅಂತಕ್ಕಂಥದ್ದು ಕಟಕ ರಾಶಿಯವರು ಗುರುಬಲದಿಂದ ಹಾಗೆ ಹೀಗೆ ಎಲ್ಲಕ್ಕಂಥದ್ದು ಕೆಲವರು ಹೇಳ್ತಕ್ಕಂಥದ್ದಕ್ಕಿಂತ ಈ ತಿಂಗಳು ಸ್ವಲ್ಪ ಜಾಗರೂಕತೆ ಕಳಿಬೇಕಾಗುತ್ತೆ. ಏಕೆಂದರೆ ನಷ್ಟ ಸ್ಥಾನದಲ್ಲಿರ್ತಕ್ಕಂಥದ್ದು ಬುಧನಿದ್ದಾನೆ, ನಷ್ಟ ಸ್ಥಾನದಲ್ಲಿ ಲಾಭಾಧಿಪತಿ ಇದೆ, ಸೂರ್ಯ ಕೂಡ ನಷ್ಟ ಸ್ಥಾನಕ್ಕೆ ಬರುತ್ತೆ ಮಧ್ಯಭಾಗದಿಂದ. ಇವೆಲ್ಲ ವಿಚಾರಗಳನ್ನು ಸರಿಯಾಗಿ ನೋಡಬೇಕು. ಬಟ್ ಮಿಶ್ರ ಫಲಗಳಿರ್ತಕ್ಕಂಥದ್ದು ಸತ್ಯ ಕಟಕ ರಾಶಿಯವ್ರಿಗೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಲ ಇರ್ತದೆ, ತೊಂದರೆ ಇಲ್ಲ. ಮಧ್ಯಭಾಗದಿಂದ ವ್ಯವಹಾರಸ್ಥರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಏನಪ್ಪ ಅಂದರೆ ನೀವೇನೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ಮುಚ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ ಹಾಗಂತ ತಪ್ಪು ಮಾಡಬೇಡಿ, ಗುರು ಬಲ ಇದೆ ಅಂತ. ಲಗ್ನದಲ್ಲಿ ಗುರು ಗಜಕೇಸರ ಯೋಗದ ತತ್ವ, ಹಂಸಯೋಗದ ತತ್ವ, ಇದೊಂದು ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಸಾಧ್ಯವಾದಷ್ಟು ಕಟಕ ರಾಶಿಯವರು ಸನ್ಮಾರ್ಗಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ, ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದೇ ಬಲವಾಗ್ತದೆ, ಅದೇ ಶುಭವಾಗೋದು ಸತ್ಯ. ಸಮಾಧಾನದ ವರ್ತನೆ ಕಟಕ ರಾಶಿಯವ್ರಿಗೆ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗುತ್ತೆ. ಸಾಧ್ಯವಾದಷ್ಟು ನೀವು ಆಗಿಂದಾಗೆ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಸನ್ನಿಧಾನವನ್ನು ಭೇಟಿ ಮಾಡಿ. ಹಾಗೆ ಗುರುವಿನ ಮಂತ್ರಗಳನ್ನು ಹೆಚ್ಚು ಜಪವನ್ನು ಮಾಡಿರಿ. ಖಂಡಿತ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.